ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘ. ಇವತ್ತು ನಾನು ಅಮ್ಮನ ಮನೆಗೆ ಬಂದಿದ್ದೆ. ಅಮ್ಮನ ಮನೆಯಲ್ಲಿ ಅಜ್ಜಿದು 11ನೇ ದಿನದ ಕಾರ್ಯ ನಡೀತಾ ಇತ್ತು. ಅಜ್ಜಿ ಅಂದರೆ ನಮ್ಮ ಡ್ಯಾಡಿಯವರ ತಾಯಿ. ಸೊ ಅವ್ರದ್ದು ಇವತ್ತಿಗೆ ಅವರು ನಮ್ಮನ್ನು ಬಿಟ್ಟೋಗಿ 11 ಡೇಸ್ ಆಯಿತು. ಸೊ ಹಾಗಾಗಿ ಅವ್ರ ಕಾರ್ಯ ನಡೀತಾ ಇತ್ತು. ಇಲ್ಲಿ ಫಸ್ಟು ಗಣೇಶನ ಪೂಜೆ ಮಾಡ್ತಾ ಇದ್ದಾರೆ. ಗಣೇಶ ಹಾಗೆ ಮನೆ ದೇವ್ರ ಪೂಜೆನ ಮಾಡ್ತಾ ಇದ್ದಾರೆ. ದೇವತೆಗಳನ್ನ ಆಹ್ವಾನ ಮಾಡಿದ್ಮೇಲೆ ಪಿತೃನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಾನು ಪೂಜೆಗೆ ಏನಾದ್ರು ಹೆಲ್ಪ್ ಬೇಕಾಗುತ್ತೆ ಅಂತ ಅಲ್ಲೇ ಹಿಂದೆ ನಿಂತಿದ್ದೆ ನನ್ನ ತಮ್ಮನ ಪಕ್ಕ. ಅದಾದಮೇಲೆ ಅಜ್ಜಿ ಫೋಟೋಗೆ ಅಲಂಕಾರ ಮಾಡಿದೆ. ಇವರೇ ನಮ್ಮ ಅಜ್ಜಿ ಶಾರದಮ್ಮ ಅಂತ ಹೇಳಿ ನಮ್ಮಪ್ಪನಿಗೆ ಜನ್ಮ ಕೊಟ್ಟವರು. ಸೊ ಅಜ್ಜಿ ಬಂದು ಚೆನ್ನೈಯಲ್ಲಿ ಅತ್ತೆ ಜೊತೆ ಇದ್ದರು. ನಾವು ಯಾರೂ ಅಲ್ಲಿ ಹೋಗಿ ಅನಿವಾರ್ಯ ಕಾರಣಗಳಿಂದ ಅಜ್ಜಿನ ಅಂತ್ಯಕ್ರಿಯೆನ ನೋಡೋಕ್ಕಾಗಲಿಲ್ಲ. ಮುಂಚೆ ಫಸ್ಟು ನಮ್ಮ ಮನೇಲೇ ಇದ್ದರು ಅಜ್ಜಿ. ನಾನು ಮದುವೆ ಆಗಿ ಬಂದಮೇಲೆ ನಮ್ಮ ಮನೇಲೇ ಇದ್ದರು. ನನ್ನ ಸೀಮಂತ ಆಗಿ ನಾನು ವಾಪಸ್ಸು ಮನೆಗೆ ಹೋದ್ಮೇಲೆ ಅಜ್ಜಿ ಕಣ್ಣು ಆಪ್ರೇಷನ್ಗೆ ಅಂತ ಅತ್ತೆ ಮನೇಲಿ ಹೋದರು. ಆಮೇಲೆ ಅಲ್ಲೇ ಸೆಟ್ಲ್ ಆದರು. ಕಾರಣಾಂತರಗಳಿಂದ ಅವರು ಈ ಕಡೆಗೆ ಬರೋಕ್ಕಾಗಲಿಲ್ಲ. ಸೊ ನಾವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಮಧ್ಯದಲ್ಲಿ ನನ್ನ ತಂಗಿ ನನ್ನ ತಮ್ಮ ಹೋಗಿ ನೋಡ್ಕೊಂಬಂದಿದ್ರು. ನಾನು ಹೋಗೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಅಲ್ಲಿಗೆ ನಮ್ಮ ಅವಶ್ಯಕತೆ ಇಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ನಾವು ಯಾರೂ ಅಲ್ಲಿ ಹೋಗಿಲ್ಲ. ಸೊ ಇವ್ರಿಗೆ 3 ಜನ ಮಕ್ಕಳು ನಮ್ಮ ಅಜ್ಜಿಗೆ. ನಮ್ಮಪ್ಪ ದೊಡ್ಡವರು, ನಮ್ಮ ಅತ್ತೆದಿರಿಬ್ಬರಿದ್ದಾರೆ. ಅವರಿಬ್ಬರು ಚಿಕ್ಕವರು, ನಮ್ಮ ಡ್ಯಾಡಿನೇ ಫಸ್ಟು. ಸೊ ಹಾಗಾಗಿ ದೊಡ್ಡತ್ತೆ ಮನೇಲಿದ್ದರು ಅಜ್ಜಿ. ನಮ್ಮ ಚೈಲ್ಡ್ಹುಡ್ ಡೇಸ್ನೆಲ್ಲ ನಾವು ಕಳೆದಿದ್ದೆ ನಾವು ಅತ್ತೆ ಮನೇಲಿ. ಯಾಕಂದರೆ ರಜಾ ಬಂತು ಅಂದರೆ ಅಜ್ಜಿ ಬಂದು ನಮ್ಮ 3 ಜನನೂ ಕರ್ಕೊಂಡು ಹೋಗ್ತಿದ್ರು, ನನ್ನ ತಂಗಿನ, ನನ್ನ ತಮ್ಮನ್ನ. ಸೊ ನನ್ನ ತಮ್ಮ ಜಾಸ್ತಿ ಬರಲಿಲ್ಲ, ಯಾಕಂದರೆ ಡ್ಯಾಡಿಗೆ ಅವ್ನು ಬಿಟ್ಟಿರೋಕ್ಕಾಗ್ತಾ ಇರಲಿಲ್ಲ. ಸೊ ಜಾಸ್ತಿ ಅವನನ್ನು ಕಳಿಸ್ತಾ ಇರಲಿಲ್ಲ. ನಾನು ನನ್ನ ತಂಗಿ ಮಾತ್ರ ಫಿಕ್ಸು. ಎವ್ರಿ ಇಯರ್ ರಜಾ ಬಂದರೆ, ಬೇಸಿಗೆ ರಜಾ ಬಂದರೆ ಅತ್ತೆ ಮನೆಗೆ ಹೋಗ್ತಾಯಿದ್ವಿ. ಅಜ್ಜಿ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಲ್ಲಿ ಹೋದಾಗೆಲ್ಲ. ಬರಬೇಕಾದ್ರೆ ಅಮ್ಮನಿಗೆ ಹೂವು ಅಂದರೆ ಇಷ್ಟ ಅಂತ ಹೇಳಿಬಿಟ್ಟು ಹೂವನ್ನ ಬಸ್ಸಲ್ಲೇ ತೊಗೊಂಡು ಅವರೇ ಅವ್ರ ಕೈಯಾರ ಕಟ್ಕೊಂಡು ಎತ್ಕೊಂಬಂದು ಕೊಡ್ತಾಯಿದ್ರು. ನಮಗೂ ತಿಂಡಿಗಳನ್ನೆಲ್ಲ ತೊಗೊಬರ್ತಾಯಿದ್ರು ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಅಂತ ಬರೋವಾಗ. ಸೊ ಹಾಗೇ ನಮ್ಮ ಡ್ಯಾಡಿನೂ ಹಾಗೇ ಇದ್ದರು. ಅತ್ತೆದಿರ ಮನೆಗೆ ಹೋಗ್ಬೇಕಾದ್ರೆ ಅವ್ರಿಗೇನು ಇಷ್ಟ ಆಗುತ್ತೆ, ಲಡ್ಡು, ಜಾಂಗ್ರಿ ಅಂದರೆ ನಮ್ಮ ದೊಡ್ಡತ್ತೆಗೆ ತುಂಬ ಇಷ್ಟ, ಅದೆಲ್ಲ ತೊಗೊಂಡೋಗಿ ಕೊಡ್ತಾಯಿದ್ರು. ಸೊ ಅದನ್ನೆಲ್ಲ ಅವ್ರು ಮರ್ತಿರ್ಬೋದು, ನಾವು ಅದನ್ನು ಯಾವುದನ್ನು ಮರ್ತಿಲ್ಲ. ನಮ್ಮ ಮಹಾರಾಜ ಮಾಮನಿಂದನೇ ನಾವು ಚೆನ್ನೈ ಎಲ್ಲ ನೋಡಿದ್ದು. ಅಂದರೆ ನಮ್ಮ ಅತ್ತೆಯವರ ಗಂಡನಿಂದ ಚೆನ್ನೈ ಆಗಲಿ, ಬೀಚ್ ಆಗಲಿ, ಆ ಥರದ ಜಾಗಕ್ಕೆಲ್ಲ ಅವರೇ ನಮ್ಮನ್ನು ಫಸ್ಟು ಕರ್ಕೊಂಡು ಹೋಗಿದ್ದು. ಸೊ ನಮ್ಮ ಅವನ್ನು ನಾವು ನೆನೆಸ್ಕೊಂಡ್ವಿ ಈ ಕಾರ್ಯ ಮಾಡಬೇಕಾದ್ರೆ. ಈವನ್ ನಮ್ಮ ಅಮ್ಮನೂ ಕೂಡ ಅವರೆಲ್ಲರೂ ಬಂದಾಗಲಿ, ಇಲ್ಲ ಅವ್ರಿಗೇನಾದರೂ ಬೇಕು ಅಂದರೆ, ಅಜ್ಜಿಗೆ ಸೊಪ್ಪು ತರಕಾರಿ ಎಲ್ಲ ತಿನ್ನಬೇಕು ಅಂದರೆ ಇಲ್ಲಿಂದ ತೊಗೊಂಡು ಚೆನ್ನೈಗೆ ತೊಗೊಂಡೋಗಿ ಕೊಟ್ಟಿರೋದು ಇದೆ. ಅವರು ಇಲ್ಲೆಲ್ಲ ಬಂದಾಗ ಹಾಗೆ ಕೊಟ್ಟು ನೋಡಿ ಆರೈಕೆ ಮಾಡಿರೋದು ಇದೆ. ಅಜ್ಜಿ ಬ್ಯಾಕ್ಗ್ರೌಂಡ್ ನಮಗೇನೂ ಅಷ್ಟು ಗೊತ್ತಿಲ್ಲ. ಅಜ್ಜಿ ಬಿಟ್ಟರೆ ಅಜ್ಜಿ ಅತ್ತೆ ಆಗಲಿ, ಮಾವ ಆಗಲಿ, ಅವರೆಲ್ಲ ಯಾರೂ ಅಷ್ಟು ಗೊತ್ತಿಲ್ಲ. ಅವ್ರು ಯಾರನ್ನೂ ನಾವು ನೋಡೂ ಇಲ್ಲ, ಅವ್ರ ಹೆಸ್ರುಗಳ್ನೂ ನಮ್ಗೆ ಹೇಳಲಿಲ್ಲ ಅಜ್ಜಿ. ಸೊ ಹಾಗಾಗಿ ಅವ್ರ ಅತ್ತೆ ಅವ್ರ ಮಾವನ ಬದಲು ಲಕ್ಷ್ಮಿ ಮತ್ತು ನರಸಿಂಹ ಅಂತ ಹೇಳಿ ದೇವ್ರ ಹೆಸ್ರು ಹೇಳೇ ಪುರೋಹಿತರು ಅದನ್ನು ಕೂಡ ಮಾಡಿಸಿದ್ರು. ಈ ಪುಣ್ಯದ ಕಾರ್ಯ ನನ್ನ ತಮ್ಮ ಮಾಡ್ತಾರೋದು ನೋಡಿ ನನಗಂತೂ ತುಂಬ ಖುಷಿ ಆಯಿತು. ನಮ್ಮಪ್ಪ ಗಂಡು ಮಗು ಬೇಕು ಅಂತ ಯಾಕಷ್ಟು ಆಸೆ ಇಟ್ಕೊಂಡು ಹಠ ಮಾಡಿದ್ರು ಅಂತ ಇದಕ್ಕೆ ಈ ಕಾರ್ಯ ಅವ್ನು ಮಾಡಬೇಕಾದ್ರೆ ನಂಗೆ ಅದು ಮಾತು ನೆನಪಾಗ್ತಿತ್ತು. ಸೊ ಅದಾದಮೇಲೆ ಎಲ್ಲರಿಗೂ ಅಕ್ಷತೆಗಳನ್ನ ಕೊಟ್ಟರು. ಪಿತೃ ಮೇಲೆ ಮತ್ತು ಪಿಂಡದ ಮೇಲೆ ಹಾಕಿ ಅಂತ ಹೇಳಿ ಬೇಡ್ಕೊಂಡು ಹಾಕಿ, ಏನೇ ತಪ್ಪು ಕಾರ್ಯ ಇದ್ರೂ ನೀವೇ ನೋಡ್ಕೊಳ್ಳಿ, ನಾವಲ್ಲಿಗೆ ಬರೋಕ್ಕಾಗಿಲ್ಲ, ಅದಕ್ಕೆ ಕ್ಷಮೆ ಇರಲಿ ಅಂತಕ್ಕೆಲ್ಲ ಕೇಳಿಕೊಂಡು ಹಾಕಿ ಅಂದರು. ಸರಿ ಅಂದ್ಬಿಟ್ಟು ಎಲ್ಲರೂ ಕೇಳಿ ನಮಸ್ಕಾರ ಮಾಡಿ ಹಾಕಿದ್ವಿ. ನಮ್ಮತ್ತೆ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ನೀನು ಮಾಡೋದನ್ನು ಮಾಡು, ಒಳ್ಳೆಯದು ಕೆಟ್ಟದ್ದು ಅವನ ಹತ್ರ ಲೆಕ್ಕ ಇರುತ್ತೆ, ಮೇಲೊಬ್ಬ ಇರ್ತಾನೆ, ಅವ್ನು ನೋಡ್ತಾ ಇರ್ತಾನೆ ಅಂತ. ಸೊ ಬೆಳೆದು ಬಂದಿರೋ ದಾರಿನ ಮನುಷ್ಯರು ಯಾವತ್ತೂ ಮರಿಬಾರ್ದು, ಮಾಡಿರೋರ್ನು ಕೂಡ ಯಾವತ್ತೂ ಮರಿಬಾರ್ದು. ಸ್ವಂತದವರೇ ಆಗಲಿ, ಒಡಹುಟ್ಟಿದವರೇ ಆಗಲಿ, ಇಲ್ಲ ಇನ್ನೊಬ್ಬರೇ ಆಗಲಿ, ಅವ್ರ ಕೆಲಸ ಆಗೋವರೆಗೂ ಅವರಿದ್ದು ಅದಾದಮೇಲೆ ಅದನ್ನು ಮರೆತ್ರೆ ಅದು ತುಂಬ ತಪ್ಪು. ರೀತಿ ಅಕ್ಷತೆ ಎಲ್ಲ ಹಾಕಿ ಬೇಡ್ಕೊಂಡು ಕೈ ಮುಗಿದು ಮುಗಿಸ್ಕೊಂಡ್ವಿ. ನನ್ನ ಮಗಳಂತೂ ಮಾಮಿ ಅಂತ ಇದ್ಲು. ಅವ್ರು ಚಿಕ್ಕಿನ ಬಿಟ್ಟಿರಲಿಲ್ಲ, ಅವಳು ಚಿಕ್ಕಿ ಜೊತೆನೇ ಕೂತ್ಕೊಂಡಿದ್ಲು. ಅದಾದಮೇಲೆ ಇವ್ರು ಬಂದು ಆಂಟಿ ಪರ್ಪಲ್ ಸ್ಯಾರಿ ಹುಟ್ಟಿರೋರು ಬಂದು ನಮ್ಮ ಅಮ್ಮನ ಫ್ರೆಂಡು. ಅವರು ನಮ್ಮ ಮನೇಲಿ ಏನೇ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಅವ್ರು ಬಂದು ಅವ್ರ ಕೈಲಾಗಿದ್ದ ಸಹಾಯನ ಮಾಡಿ ಅವರು ಇದ್ದು ನಮ್ಮ ಜೊತೆ ನಿಂತು ಹೋಗ್ತಾರೆ. ಅದೆಲ್ಲ ಮುಗೀತು. ಆದಮೇಲೆ ಪಿಂಡದ್ದು ಅದೆಲ್ಲನೂ ಎತ್ತಿ ಒಂದು ಇದರಲ್ಲಿ ಕಟ್ಕೊಟ್ರು ಸ್ವಾಮಿಗಳು. ಅದಾದಮೇಲೆ ನನ್ನ ತಮ್ಮ ಅವ್ರಿಗೆ ಕೊಡಬೇಕಾಗಿರೋ ದಕ್ಷಿಣೆ, ಫಲ, ಆಮೇಲೆ ಧಾನ್ಯಗಳೇನಿದೆ ಅದನ್ನೆಲ್ಲ ಕೊಟ್ಟು ದಕ್ಷಿಣೆ ಎಲ್ಲ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ಮಾಡಿಕೊಂಡು ಅದೆಲ್ಲ ಏನಿತ್ತೋ ಪಿಂಡನ ಅದನ್ನು ಬಿಟ್ಬಿಟ್ಟು ಬರಬೇಕು ನದಿಗೆ ಇಲ್ಲ ಕೆರೆಗೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ತೊಗೊಂಡು ಹೋದ ಅವನು ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿ ನಾವು ಎಡೆ ಹಾಕೋಕ್ಕೆ ರೆಡಿ ಮಾಡಿಕೊಂಡು ಎಡೆ ಕೂಡ ಹಾಕಿದ್ವಿ. ಅಡುಗೆ ಎಲ್ಲ ನಾನೇ ಮಾಡಿದ್ದೆ ಇವತ್ತು. ವಡೆ ಮಾತ್ರ ನಮ್ಮಮ್ಮ ಮಾಡಿದ್ರು.
ಕಾಳು ತರಕಾರಿ ಎಲ್ಲ ಅಂದರೆ ನಮ್ಮ ಅಜ್ಜಿಗೆ ತುಂಬಾ ಇಷ್ಟ. ಅವರು ಯಾವುದು ಇಂಥದ್ದು ತಿಂತಾ ಇರಲಿಲ್ಲ ಅಂತ ಏನಿಲ್ಲ, ಎಲ್ಲ ಥರ ಊಟ ಮಾಡೋರು. ಸೊ ಸಿಂಪಲ್ಲಾಗಿ ಪಾಯಸ, ಹುರುಳಿಕಾಳು ಪಲ್ಯ, ಅವರೆಕಾಳು ಹಾಕಿ ಹುಳಿ ಸಾರು, ಅದಾದಮೇಲೆ ಚಿತ್ರಾನ್ನ, ಒಂದು ಹುಳಿ ಅನ್ನ ಆ ಥರ ಮಾಡಿ ಹಪ್ಪಳ ಮಾಡಿ ಇಟ್ಟು ಪೂಜೆ ಮಾಡಿದ್ವಿ. ನಾಳೆ ನಾನ್ ವೆಜ್ ಮಾಡ್ತೀನಿ ಅಂತ ಅಂದರು ಅಮ್ಮ. ಸೊ ಅದಾದಮೇಲೆ ಒಬ್ಬೊಬ್ಬರೇ ಧೂಪನ ಹಾಕಿ ಕೈ ಮುಕ್ಕೊಂಡು ಒಳ್ಳೇದು ಮಾಡಿ ಆಗಿದ್ದಾಗೋಯ್ತು ಅಂತ ಹೇಳಿ ತಪ್ಪಾಯಿತು ಅಂತಲೂ ಕೇಳಿಕೊಂಡು ಎಲ್ಲರೂ ಧೂಪ ಕೈ ಮುಕ್ಕೊಂಡ್ವಿ. ಅಷ್ಟರಲ್ಲಿ ನನ್ನ ತಮ್ಮನೂ ಬಂದ. ಇವನು ಬಂದು ನಮ್ಮ ಚಿಕ್ಕಮ್ಮನ ಮಗ. ಸೊ ಇದಾಗಿತ್ತು ಇವತ್ತಿನ ದಿನ. ಅಣ್ಣ 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 ಅಂತಾಯಿದ್ರು, ಮಗ 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 ಅಂತಾಯಿದ್ರು. ದುಡ್ಡು ಕಾಸು ಅಂತ ವಿಚಾರ ಬಂದಾಗ ಆ ಅಣ್ಣ ಬೇಡವಾಗೋದ್ರು, ಅಣ್ಣ ಇಲ್ಲವಾಗೇ ಹೊರಟೋದು, ಮಗ ಹುಟ್ಟದೇನೆ ಹೊರಟೋದ್ರು. ಆ ಥರ ಆಯಿತು. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲ ದೇವ್ರು ನೋಡ್ತಾ ಇರ್ತಾನೆ, ದೇವ್ರು ಒಳ್ಳೇದು ಮಾಡಲಿ, ಇವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತ ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.